ಈ ಪೋಸ್ಟ್‌ಪಾರ್ಟಮ್ ಫೇಸಲ್ಲಿ ನನ್ ತಲೆ ಅಂತೂ ಒಂದೊಂದ್ಸಲ ಒಂದೊಂದ್ ತರ ಥಾಟ್ಸ್ ಬರುತ್ತೆ. ಫಸ್ಟ್ ನನ್ ಮಗುಗೆ ಮನಗ್ಸಕ್ಕೆ ಅಂತ ಟ್ರೈ ಮಾಡ್ದೆ. ಯಾಕಪ್ಪ ಇವಳು ಮನ್ಕೋತಾ ಇಲ್ಲ, ಇಷ್ಟೊತ್ತಾಯ್ತಲ್ಲ ಮನ್ಕೋತಾನೇ ಇಲ್ಲ ಅಂತ ಕೋಪ ಬರ್ತಿರುತ್ತೆ. ಬಟ್ ಅವಳು ಮನ್ಕೊಂಡೇ ಇದ್ದಾಗ ಇಷ್ಟೊತ್ತಾಯ್ತು ಇನ್ನ ಎದ್ದೇ ಇಲ್ವಲ್ಲ, ಏನಕ್ಕಪ್ಪ ಎದ್ದೇಳ್ತಾ ಇಲ್ಲ ಅಂತ ಅವಾಗ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಪಾಪ ಎಲ್ಲ ಕೆಲ್ಸ ಮಾಡ್ಕೊಡ್ತಾರೆ. ಅಮ್ಮು ಡೈಪರ್ ಚೇಂಜ್, ಸ್ನಾನ ಮಾಡ್ಸೋದ್, ರೆಡಿ ಮಾಡ್ಸೋದ್, ಇವನ್ ಒಂದೊಂದ್ಸಲ ಅಡ್ಗೆನೂ ಮಾಡ್ಕೊಂಡ್ ಕೊಡ್ತಾರೆ. ಆ್ಯಂಡ್ ನಾನು ಅನ್ಕೋತೀನಿ ನನ್ಗೆ ಎಷ್ಟು ಲಕ್ಕಿ ಹಸ್ಬೆಂಡ್ ಸಿಕ್ಕಿದ್ದಾರೆ. ಲೈಕ್ ಯಾರು ನನ್ನ ಫ್ರೆಂಡ್ಸ್ ಕೇಳ್ತೀನಲ್ಲ ಅವ್ರು ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಎಷ್ಟು ಲಕ್ಕಿ ಹಸ್ಬೆಂಡ್ ಅಲ್ವಾ ನನಗೆ, ಎಷ್ಟು ಚೆನ್ನಾಗಿ ಎಲ್ಲ ಮಾಡ್ಕೊಡ್ತಾನಲ್ಲಪ್ಪ ಇವನು ಅಂತ ಅನ್ಕೋತೀನಿ. ಬಟ್ ಅದೇ 5 or 10 ಮಿನಿಟ್ಸಲ್ಲಿ ಅಷ್ಟೇ ನೆಕ್ಸ್ಟ್ ಲೆವೆಲ್ ಕೋಪ ಬರುತ್ತೆ. ಲೈಕ್ ನನ್ನ ಲೈಫ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಬಟ್ ಅವ್ನು ಆರಾಮಾಗಿ ಆಫೀಸ್ ಹೋಗ್ತಿದ್ದಾನೆ, ಫೋನು ಕೂಡ ಯೂಸ್ ಮಾಡ್ತಾರೆ. ಬಟ್ ನನ್ನ ಲೈಫಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ ಅಂತ ನೆಕ್ಸ್ಟ್ ಲೆವೆಲ್ ಕೋಪ ಬರುತ್ತೆ. ಅಮ್ಮು ನನ್ನ ಪಕ್ಕ ಮನ್ಕೊಂಡಿರ್ಬೇಕಾದ್ರೆ ಇವಳು ಯಾಕಪ್ಪ ಇಷ್ಟು ಚೆನ್ನಾಗಿ ಮನ್ಕೊಂಡಿದ್ದಾಳಲ್ಲ, ಸ್ವಲ್ಪ ದಿನ ಆದಮೇಲೆ ದೊಡ್ಡೊಳಗೆ ಹೋಗ್ತಾಳೆ, ಆಮೇಲೆ ಅವಳದೇ ಸಪ್ರೇಟ್ ರೂಮ್, ಸಪ್ರೇಟ್ ಬೆಡ್, ಆ್ಯಂಡ್ ನನ್ನ ಜೊತೆ ಸಪ್ರೇಟಾಗಿ ಹೋಗ್ತಾಳೆ ಇವಳು, ಯಾಕಪ್ಪ ಇಷ್ಟು ಬೇಗ ದೊಡ್ಡೋಳಾಗ್ತಿದ್ದಾಳೆ ಅಂತ ಫೀಲ್ ಆಗುತ್ತೆ. ಬಟ್ ಇವಳು ಯಾವಾಗ ತುಂಬ ಅಳ್ತಿರ್ತಾಳೆ, ಕ್ರ್ಯಾಂಕಿ ಬಿಹೇವಿಯರ್ ಇರುತ್ತೆ, ಅವಾಗ ಯಾಕೆ ಇವಳು ದೊಡ್ಡೋಳಾಗ್ತಿಲ್ಲ ಅಂತ ಫೀಲ್ ಆಗುತ್ತೆ. ನೀವು ನಂತರ ಏನಾರ ಫೀಲಿಂಗ್ಸ್ ಲೈಕ್ ರಿಲೇಟ್ ಮಾಡ್ಕೋತಿದ್ದೀರಾ ಅಂತ ಅಂದರೆ ಜಸ್ಟ್ ಕಮೆಂಟ್ ಆನ್ ಗೆಸ್. ಆ್ಯಂಡ್ ಐ ಡೋಂಟ್ ನೋ ಪೋಸ್ಟ್ ಪಾರ್ಟಮ್ ಇಟ್ ಸೆಲ್ಫ್ ಇಸ್ ಲೈಕ್ ದಿಸ್ ಅಥವಾ ಐ ಡೋಂಟ್ ನೋ, ಬಟ್ ಐ ಆಮ್ ಫೀಲಿಂಗ್ ಲೈಕ್ ದಿಸ್. ಒಂದೊಂದು ಸಲ ಒಂದೊಂದು ಥರ ಆಡ್ತಿರ್ತೀನಿ. ಆ್ಯಂಡ್